ಬದುಕಿಗೊಂದು ಗುರಿ ಇದ್ದರೆ ಸಾಕೆ. ಗುರಿ ಇರಬೇಕು, ಅದನ್ನು ಸಾಧಿಸುವ ಛಲವೂ ಇರಬೇಕು. ಕುಳಿತವನು ಎದ್ದು ನಡೆಯಲು ಆರಂಭಿಸದಿದ್ದರೆ ಗುರಿ ತಲುಪುವುದು ಹೇಗೆ? ಆಗಸದಲ್ಲಿ ಅಗಣಿತ ತಾರೆಗಳಿದ್ದರೂ ಅವುಗಳನ್ನು ಕಾಣಲು ಕತ್ತಲಾಗಬೇಕು. ಹಾಗೆಯೇ ಬದುಕು ಎಂದ ಮೇಲೆ ಕಷ್ಟ, ನಷ್ಟ, ಸಮಸ್ಯೆ ಇವುಗಳೆಲ್ಲ ಇದ್ದದ್ದೇ. ಇವುಗಳನ್ನೆಲ್ಲ ದಾಟಿಕೊಂಡು ಬೆಳಕು ಕಾಣುವುದೇ ನಮ್ಮ ಗುರಿಯಾಗಬೇಕು. ಆ ಹಾದಿ ಬಲು ದೂರವೇನೂ ಇಲ್ಲ. ಕಲ್ಲು ಮಣ್ಣುಗಳಿರಬಹುದು, ಕಾಡು ಬೆಟ್ಟಗಳಿರಬಹುದು, ಕೆರೆ ತೊರೆಗಳಿರಬಹುದು. ದಾಟುವ ಮನಸ್ಸು ನಮ್ಮೊಳಗಿದ್ದರೆ ಆ ದಾರಿ ದೂರವಿಲ್ಲ. ಅದೋ ಅಲ್ಲಿದೆ ಬೆಳಕು, ಅಲ್ಲಿದೆ ಬೆಳಕು. ಇನ್ನೆಷ್ಟು ನಡೆಯಬೇಕೆನ್ನುವ ನಿಟ್ಟುಸಿರು ಬೇಡ. ಗುರಿ ತಲುಪುವುದೇ ಆನಂದದ ಮೂಲವಲ್ಲ. ಸುಖವೊಂದೇ ಸುಖವಲ್ಲ. ನಡೆಯಬೇಕು, ನಡೆಯಬೇಕು, ನಡೆಯುತ್ತಲೇ ಇರಬೇಕು. ಬದುಕಿನ ಪ್ರತಿಯೊಂದು ಹೆಜ್ಜೆಯೂ ಅನುಭವದ ಪಾಠ. ಪ್ರತಿಯೊಂದು ನಿಮಿಷವೂ ಆನಂದದ ಮೂಲ. ಅರಿಯಬೇಕು, ನಮ್ಮ ಮನೆಯೊಂದೇ ಮನೆಯಲ್ಲ, ನಮ್ಮ ಮನವೊಂದೇ ಮನವಲ್ಲ. ಎಲ್ಲೇ ಇಲ್ಲದ ಆಗಸದ ಕೆಳಗೆ, ಎಲ್ಲೆಲ್ಲೂ ಹಸಿರು ತುಂಬಿದ ನೆಲದ ಮೇಲೆ ಹೆಜ್ಜೆ ಇಡುವ ನಮಗೆ ಬಾಯಾರಿತೆ. ಇದು ಇಲ್ಲಿದೆ ಭೂಮಿ ತಾಯಿಯ ಒಡಲ ಅಮೃತ ಧಾರೆ. ದಾಹ ಹಿಂಗಿಸಿ ಒಂದಿನಿತು ಕುಳಿತು ದಣಿವು ಆರಿಸಿಕೊಂಡು ಮತ್ತೆ ಮುಂದೆ ಅಡಿಯಿಡೋಣ. ಮತ್ತೆ ಮುಂದಕ್ಕೆ ಹೆಜ್ಜೆ ಇಡೋಣ. ಗುರಿ ತಲುಪುವುದೊಂದೇ ಗುರಿಯಲ್ಲ, ಪ್ರತಿಯೊಂದು ಹೆಜ್ಜೆಯೂ ಆನಂದದ ಮೂಲ ಎಂಬ ಅರಿವಿನೊಂದಿಗೆ ಮುಂದೆ ಹೆಜ್ಜೆ ಇಡೋಣ. ಬೆಳಕಿನ ದಾರಿ ಇನ್ನಿಲ್ಲ ದೂರ.